ಜುಲೈ 2026 ನಿಮಗೆ ಹೇಗಿರುತ್ತದೆ? ಮಿಥುನ ರಾಶಿಯವರೇ, ಅಂತಿಮ ಪರೀಕ್ಷೆ ಪ್ರಾರಂಭವಾಗುತ್ತಿದ್ದಂತೆ ಭೂಮಿಯು ಸ್ವತಃ ನಡುಗುತ್ತದೆ. ಇದು ಜುಲೈನಲ್ಲಿ ನಿಮ್ಮ ಹಣಕಾಸು, ನಿಮ್ಮ ವೃತ್ತಿ, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಇದು ಬಾಹ್ಯಾಕಾಶದಲ್ಲಿನ ಗ್ರಹಗಳ ಸ್ಥಾನದಿಂದಾಗಿ. ನನ್ನನ್ನು ನಂಬಿರಿ, ಜುಲೈ ತಿಂಗಳು, ಈ 30 ದಿನಗಳು ನಿಮ್ಮ ಜೀವನದಲ್ಲಿ ನಿರ್ಣಾಯಕ ಅವಧಿಯಾಗಿ ಪರಿಣಮಿಸುತ್ತದೆ. ಶನಿ, ರಾಹು ಮತ್ತು ಗುರುಗಳ ಸ್ಥಾನಗಳು ನೀವು ವರ್ಷಗಳಿಂದ ಹಂಬಲಿಸುತ್ತಿರುವುದನ್ನು ಸಾಧಿಸುವಿರಿ ಎಂದು ಸ್ಪಷ್ಟವಾಗಿ ಸೂಚಿಸುತ್ತವೆ. ನಿಮಗೆ ಸಿಗಬಹುದು, ಏಕೆಂದರೆ ಈ ಹೊಸ ತಿಂಗಳಲ್ಲಿ ನಿಮ್ಮ ಜೀವನವು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ತಿರುವು ಪಡೆಯಲಿದೆ. ಆದರೆ ಒಂದು ಸಣ್ಣ ತಪ್ಪು ತುಂಬ ದುಬಾರಿಯಾಗಬಹುದು. ಆದ್ದರಿಂದ ಅಜಾಗರೂಕತೆಯು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ಈ ತಿಂಗಳನ್ನು ಲಘುವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಗ್ರಹಗಳ ಸ್ಥಾನಗಳಲ್ಲಿನ ಬದಲಾವಣೆಯು ತಿಂಗಳ ಪೂರ್ತಿ ಗೋಚರಿಸುತ್ತದೆ. ಇದು ನಿಮ್ಮ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರುತ್ತದೆ. ಎಲ್ಲ ನಂತರ ಯಾವ ಗ್ರಹಗಳು ನಿಮ್ಮ ಪರವಾಗಿವೆ ಮತ್ತು ಯಾವುದು ನಿಮಗೆ ವಿರುದ್ಧವಾಗಿದೆ? ನಿಮ್ಮ ಹಣೆಬರಹದಲ್ಲಿ 3 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಬರೆಯಲಾಗಿದೆ. ಜುಲೈ ತಿಂಗಳಲ್ಲಿ, ಅಂದರೆ ಕಳೆದ ಹಲವಾರು ತಿಂಗಳುಗಳಿಂದ ನಿಮಗೆ ನೋವುಂಟು ಮಾಡುತ್ತಿರುವ ಅದೇ ತಪ್ಪುಗಳನ್ನು ತಕ್ಷಣವೇ ನಿಲ್ಲಿಸಬೇಕಾಗುತ್ತದೆ. ಕಳೆದ 6 ತಿಂಗಳುಗಳು ದೊಡ್ಡ ಹೋರಾಟವಾಗಿರುವುದರಿಂದ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ನೀವು ಯಾವುದೇ ಕೆಲಸವನ್ನು ಕೈಗೊಂಡರೂ ಆರಂಭದಲ್ಲಿ ಅದು ಕೆಲಸ ಮಾಡುತ್ತದೆ ಮತ್ತು ಹಣ ಬರುತ್ತದೆ ಎಂದು ನೀವು ಕನಸು ಕಾಣುತ್ತೀರಿ. ಆದರೆ ಕೊನೆಯಲ್ಲಿ ಯಾರೋ ಒಬ್ಬರು ಕೆಟ್ಟ ಕಣ್ಣು ಹಾಕುತ್ತಾರೆ. 90% ಕೆಲಸ ಮುಗಿದ ನಂತರವೂ ಕೆಲಸ ಹಾಳಾಗುತ್ತದೆ. ಇದ್ದಕ್ಕಿದ್ದಂತೆ ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಮತ್ತು ಆಸ್ಪತ್ರೆಯ ವೆಚ್ಚಗಳಿಗೆ ಹಣ ಖರ್ಚು ಮಾಡಲಾಗುತ್ತದೆ. ಹಣವು ನಿಮ್ಮ ಕೈಗೆ ಬರುತ್ತಿದೆ, ಆದರೆ ಅದು ಉಳಿಯುತ್ತಿಲ್ಲ. ನೀವು ನಂಬುವ ಜನರು ಸ್ವಾರ್ಥಿಗಳು. ನಾವು ಅವರ ವಿರುದ್ಧ ಹೋರಾಡಬೇಕು. ಆದರೆ ಕಳೆದ 6 ತಿಂಗಳುಗಳನ್ನು ಮರೆತು ಬಿಡೋಣ. ಈಗ ಇಂದಿನದನ್ನು ನೆನಪಿಸಿಕೊಳ್ಳುವ ಅಗತ್ಯವಿಲ್ಲ. ಜುಲೈ ಅನ್ನು ಉತ್ತಮ ತಿಂಗಳುಗಳನ್ನಾಗಿ ಮಾಡಲು ನಾವು ತಯಾರಿ ಮಾಡಬೇಕಾಗಿದೆ ಮತ್ತು ಅದಕ್ಕಾಗಿ ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಪ್ರತಿಯೊಂದು ವಿವರವನ್ನು ಈ ವಿಡಿಯೋದಲ್ಲಿ ಕಾಣಬಹುದು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಈ ತಿಂಗಳ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ. ಆದರೆ ನೀವು ಅದನ್ನು ನಿರ್ಲಕ್ಷಿಸಿದರೆ ಅಥವಾ ಅಪೂರ್ಣವಾಗಿ ಓದಿಬಿಟ್ಟರೆ, ತಿಂಗಳ ಕೊನೆಯಲ್ಲಿ ನೀವು ಗ್ರಹಗಳ ಚಲನೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೀರಿ. ಸರಿಯಾದ ಸಮಯದಲ್ಲಿ ಅದನ್ನು ನೋಡದಿದ್ದಕ್ಕಾಗಿ ನೀವು ವಿಷಾದಿಸುತ್ತೀರಿ. ಆದ್ದರಿಂದ ವಿಡಿಯೋವನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ ಮತ್ತು ಗಮನವಿಟ್ಟು ಆಲಿಸಿ. ನಿಮ್ಮ ಜಾತಕವನ್ನು ನಿಖರವಾಗಿ ಮತ್ತು ಆಳವಾಗಿ ವಿಶ್ಲೇಷಿಸಲು ಬಯಸಿದರೆ ನೀವು ಈ ವಿಡಿಯೋವನ್ನು ನೋಡಿ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಬಗ್ಗೆ ಹೆಚ್ಚು ಮುಖ್ಯವಾದ ವಿಡಿಯೋಗಳು ಈ ಚಾನೆಲ್ನಲ್ಲಿ ಬರುವುದರಿಂದ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಆದ್ದರಿಂದ ಮಿಥುನ ರಾಶಿಯವರೇ, ಈ ಸಂಪೂರ್ಣ ವಿಡಿಯೋ ನಿಮಗಾಗಿ. ಜುಲೈ ತಿಂಗಳಲ್ಲಿ ಬದಲಾಗುತ್ತಿರುವ ಗ್ರಹ ಸ್ಥಾನಗಳು. ಮೊದಲನೆಯದಾಗಿ, ಶುಕ್ರನು ಜುಲೈ 5ರಂದು ಸಿಂಹ ರಾಶಿಗೆ ಚಲಿಸಲಿದ್ದಾನೆ. ಶುಕ್ರನು ಈಗ ಇಲ್ಲಿದ್ದಾನೆ ಎಂದು ನೀವು ನೋಡುತ್ತೀರಿ, ಆದರೆ 5ರಂದು ಅದು 3ನೇ ಮನೆಗೆ ಚಲಿಸುತ್ತದೆ. ಅಲ್ಲಿ ಕೇತು ಈಗಾಗಲೇ ಇದ್ದಾನೆ. ಈಗ ಶುಕ್ರ ಮತ್ತು ಕೇತು ಡಿಕ್ಕಿ ಹೊಡೆದಾಗ ಅಥವಾ ಸಂಧಿಸಿದಾಗ ಅದು ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ನಾವು ನಂತರ ತಿಳಿಯೋಣ. ಮುಂದಿನ ಗ್ರಹ ಬದಲಾವಣೆ ಎಂದರೆ ಜುಲೈ 7ರಂದು ಬುಧನು ಹಿಮ್ಮುಖವಾಗಲಿದ್ದಾನೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಬುಧ ಎಲ್ಲಿದ್ದಾನೆ? ಬುಧನು ಇಲ್ಲೇ ಇದ್ದಾನೆ. ಬುಧ ಹಿಮ್ಮುಖವಾದ ತಕ್ಷಣ ನಿಮ್ಮ ರಾಶಿ ಚಕ್ರದ ಅಧಿಪತಿ ಕೂಡ ಹಿಮ್ಮುಖವಾಗುತ್ತಾನೆ. ಮಿಥುನ ರಾಶಿಯ ಅಧಿಪತಿ ಯಾರು? ಬುಧ ಗ್ರಹವು 7ನೇ ತಾರೀಕಿನಂದು ತನ್ನ ಪಥವನ್ನು ಬದಲಾಯಿಸಲಿದೆ ಮತ್ತು ಅದು ಫಲಿತಾಂಶಗಳನ್ನು ಸ್ವಲ್ಪ ಮಟ್ಟಿಗೆ ಹಾಳು ಮಾಡಬಹುದು. ಬುಧ ಗ್ರಹವು ಇಲ್ಲಿಂದ ಹಿಮ್ಮೆಟ್ಟುತ್ತದೆ ಮತ್ತು ಲಗ್ನಕ್ಕೆ ಮರಳುತ್ತದೆ.
ಜುಲೈ 16ರಂದು ಸಮಯ ಬಂದಾಗ ಇಲ್ಲಿಯವರೆಗೆ ನಿಮ್ಮ ಲಗ್ನದಲ್ಲಿ ಕುಳಿತಿದ್ದ ಸೂರ್ಯ ನೇರವಾಗಿ ನಿಮ್ಮ 2ನೇ ಮನೆಗೆ ಅಂದರೆ ಸಂಪತ್ತಿನ ಮನೆಗೆ ಹೋಗುತ್ತಾನೆ ಎಂದು ನೀವು ನೋಡುತ್ತೀರಿ. ನಮ್ಮ ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ಸಂಪತ್ತಿನ ಮನೆಗೆ ಸೂರ್ಯನ ಪ್ರವೇಶವು ಉತ್ತಮ ಶುಭ ಸುದ್ದಿಯನ್ನು ತರುತ್ತದೆ ಮತ್ತು ಅದೇ ಸಮಯದಲ್ಲಿ ಜುಲೈ 27ರಂದು ಶನಿಯು ಹಿಮ್ಮೆಟ್ಟಲಿದ್ದಾನೆ. ಹಾಗಾದರೆ ತಿಂಗಳ ಕೊನೆಯಲ್ಲಿ ಅದು ಯಾವ ನಕಾರಾತ್ಮಕ ಪರಿಣಾಮ ಬೀರಬಹುದು ನೋಡೋಣ. ಮೊದಲನೆಯದಾಗಿ ತಿಂಗಳ ಆರಂಭ ಹೇಗೆ ನಡೆಯುತ್ತದೆ ಇದನ್ನು ಎಚ್ಚರಿಕೆಯಿಂದ ಪರಿಗಣಿಸಿ. ನಿಮ್ಮ ವೃತ್ತಿ ಮತ್ತು ಕರ್ಮದ ಮನೆಯಲ್ಲಿ ಶನಿಯ ಸ್ಥಾನವು ಅದ್ಭುತವಾದ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಶನಿಯು ತಿಂಗಳು ಪೂರ್ತಿ ಇಲ್ಲೇ ಇರುತ್ತಾನೆ ಮತ್ತು ಜುಲೈ 27ರಂದು ಹಿಮ್ಮುಖವಾಗುತ್ತಾನೆ. ಆದ್ದರಿಂದ ದೀರ್ಘಕಾಲದವರೆಗೆ ಉದ್ಯೋಗವನ್ನು ಹುಡುಕುತ್ತಿರುವವರು, ಸಂದರ್ಶನಗಳಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗದವರು, ತಮ್ಮ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆಯನ್ನು ಬಯಸುವವರು, ಶನಿಯು ಆರಂಭಿಕ ಅವಧಿಯಲ್ಲಿ ಎಲ್ಲರಿಗೂ ಸಹಾಯಕನಾಗಿರುತ್ತಾನೆ. ಇದಲ್ಲದೆ ನಿಮ್ಮ ಜೀವನವನ್ನು ಆರಂಭದಿಂದಲೂ ಬಹಳ ತಾಳ್ಮೆಯಿಂದ ಕಳೆದಿರುವುದರಿಂದ ನೀವು ಈಗ ನಿಮ್ಮ ಕಾಯುವಿಕೆಯ ಪ್ರತಿಫಲವನ್ನು ಪಡೆಯುತ್ತೀರಿ. ಏನನ್ನಾದರೂ ಸಾಧಿಸಲು ನೀವು ತುಂಬ ತಾಳ್ಮೆಯಿಂದಿರಬೇಕು. ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು. ಆಗ ಮಾತ್ರ ನೀವು ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ಆದರೆ ಈಗ ಜುಲೈ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೋಡಬಹುದು. ನೀವು ಬಯಸಿದ ಕೆಲಸವನ್ನು ಪಡೆಯಬಹುದು. ನೀವು ಬಯಸಿದ ವರ್ಗಾವಣೆಯನ್ನು ಸಹ ಪಡೆಯಬಹುದು. ಆದರೆ ಜುಲೈ 27ರಂದು ಶನಿಯು ಹಿಮ್ಮೆಟ್ಟಿದಾಗ ಅದು ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ತೋರಿಸುತ್ತದೆ. ಅದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಇದರ ನಂತರ ಒಳ್ಳೆಯ ಸುದ್ದಿಗಳನ್ನು ನೋಡೋಣ. ಜುಲೈ 5 ಬಂದ ತಕ್ಷಣ ಶನಿಯು ನಿಮಗೆ ಆರಂಭದಿಂದಲೇ ಸಂತೋಷವನ್ನು ತರುತ್ತಾನೆ. ಅವನು ನಿಮ್ಮನ್ನು ಉತ್ಸಾಹಭರಿತರನ್ನಾಗಿ ಮಾಡುತ್ತಿದ್ದಾನೆ. ಅದು ವೃತ್ತಿ ಜೀವನದ ಮನೆಯಲ್ಲಿರುವುದರಿಂದ ಅದು ನಿಮ್ಮ ವೃತ್ತಿ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ. ನೀವು ಏಣಿಯನ್ನು ನಿರ್ಮಿಸುತ್ತಿದ್ದೀರಿ. ಆದರೆ ಜುಲೈ 5ರಂದು ಗ್ರಹಗಳ ಸ್ಥಾನಗಳು ಬದಲಾದಾಗ, ಶುಕ್ರನು ನಿಮ್ಮ 3ನೇ ಮನೆಗೆ ಬಂದಾಗ, ಅಲ್ಲಿ ಕೇತು ಈಗಾಗಲೇ ಇರುವಾಗ ನಿಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಇಷ್ಟು ದಿನ ಏಕೆ ಸುಮ್ಮನಿದ್ದೀರಿ? ಇಷ್ಟು ವರ್ಷಗಳು ಕಳೆದಿವೆ. ನನಗೆ ಬೇಕಾದದ್ದನ್ನು, ನನಗೆ ಅರ್ಹವಾದದ್ದನ್ನು ನಾನು ಏಕೆ ಪಡೆಯಲಿಲ್ಲ? ಶುಕ್ರನು ನಿಮಗೆ ಆ ಉತ್ಸಾಹ, ಆ ಧೈರ್ಯ ಮತ್ತು ಏನನ್ನಾದರೂ ಸಾಧಿಸುವ ಧೈರ್ಯವನ್ನು ಒದಗಿಸುತ್ತಾನೆ. ಶುಕ್ರನು ಪ್ರೀತಿಯ ಸಂಕೇತವಾಗಿರುವುದರಿಂದ ಇಲ್ಲಿಯವರೆಗೆ ನಿಮ್ಮ ಪ್ರೀತಿಯನ್ನು ನೀಡಿದವರಿಂದ ಅದು ನಿಮಗೆ ಗೌರವ ಮತ್ತು ಸಂತೃಪ್ತಿಯನ್ನು ತರುತ್ತದೆ. ಅವನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ, ಆದರೆ ನೀನು ಯಾವಾಗಲೂ ಅವನನ್ನು ನಿನ್ನವನೆಂದು ಭಾವಿಸಿದ್ದೀಯ. ಈಗ ಅವನು ನಿನ್ನ ಮುಂದೆ ತಲೆ ಬಾಗಿಸಲಿದ್ದಾನೆ. ಜುಲೈ 16ರಂದು ಸೂರ್ಯ ಕರ್ಕ ರಾಶಿಯನ್ನು ತಲುಪಿದಾಗ 3ನೇ ಶುಭ ಸುದ್ದಿ ಬರುತ್ತದೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಸೂರ್ಯ ನಿಮ್ಮ ಲಗ್ನದಲ್ಲಿದ್ದಾನೆ, ಆದರೆ ಜುಲೈ 16ರಂದು ಅದು ನಿಮ್ಮ ಸಂಪತ್ತಿನ ಮನೆಯನ್ನು ತಲುಪುತ್ತದೆ. ಆದ್ದರಿಂದ ಅದು ಯಾವ ಶುಭ ಸುದ್ದಿಯನ್ನು ತರುತ್ತದೆ ಎಂದು ತಿಳಿಯುವ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ. ಏಕೆಂದರೆ ನೀವು ವಿಡಿಯೋವನ್ನು ಇಷ್ಟಪಟ್ಟಾಗ ನಮ್ಮ ಎಲ್ಲ ಕಠಿಣ ಪರಿಶ್ರಮ ಮತ್ತು ಸಂಶೋಧನೆ ನಮಗೆ ಯಶಸ್ವಿಯಾಗುತ್ತದೆ ಮತ್ತು ನಿಮ್ಮ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೇರಣೆ ನೀಡುತ್ತದೆ, ನಮಗೆ ಬಹಳಷ್ಟು ಸ್ಫೂರ್ತಿ ಸಿಗುತ್ತದೆ. ನೀವು ಇಷ್ಟಪಡಲೇಬೇಕು ಪ್ಲೀಸ್. ಇದನ್ನು ಸಂಪೂರ್ಣವಾಗಿ ಉಚಿತ. ಇಂದು ಕಾಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಹೃದಯದಿಂದ ಹರ ಹರ ಮಹಾದೇವ ಎಂದು ಬರೆಯಿರಿ. ಮಹಾದೇವರು ಎಲ್ಲ ದುಃಖ ಮತ್ತು ನೋವುಗಳನ್ನು ದೂರ ಮಾಡುತ್ತಾರೆ. ಸೂರ್ಯನ ಪ್ರಭಾವದಿಂದಾಗಿ 3ನೇ ಶುಭ ಸುದ್ದಿ ತಿಳಿಯೋಣ. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ, ಅರ್ಥ ಮಾಡಿಕೊಳ್ಳಿ. ಜುಲೈ 16ರಂದು ಸೂರ್ಯ ಇಲ್ಲಿಗೆ ತಲುಪಿದಾಗ ಶುಕ್ರ ಈಗಾಗಲೇ ಜುಲೈ 5ರಂದು ಮುಂದೆ ಸಾಗಿರುತ್ತಿದ್ದ.
ಬುಧ ಹಿಮ್ಮೆಟ್ಟುತ್ತಾ ಜುಲೈ 7ರಂದು ಇಲ್ಲಿಗೆ ತಲುಪಿರುತ್ತಿದ್ದ. ಈಗ ಸಂಪತ್ತಿನ ಮನೆಯಲ್ಲಿ ಗುರು ಮಾತ್ರ ಉಳಿದಿರುವಾಗ ಸೂರ್ಯನು ಪ್ರವೇಶಿಸಲಿದ್ದಾನೆ. ಈಗ ಅದೃಷ್ಟದ ಅಂಶವಾಗಿರುವ ಗುರುವು ಸೂರ್ಯನನ್ನು ಭೇಟಿಯಾದಾಗ ಅದು ಕೂಡ ಸಂಪತ್ತಿನ ಮನೆಯಲ್ಲಿ. ಆಗ ಜುಲೈ 16ರಿಂದ ಸಂತೋಷದ ಬಾಗಿಲುಗಳು ತೆರೆಯುತ್ತವೆ. ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿರಬಹುದು. ಅದು ಬೇರೆ ಯಾರೋ ನಿಮಗೆ ಸಾಲವನ್ನು ಕೊಡಬೇಕಾಗಿರಬಹುದು. ಅದು ಎಲ್ಲೋ ಸಿಲುಕಿಕೊಂಡಿರಬಹುದು. ಸಾಲ ಪಡೆದಿದ್ದರೂ ಸಹ ಆ ಹಣ ಬರುವ ಸಾಧ್ಯತೆಗಳು ಸಂಪತ್ತಿನ ಮನೆಯ ಮೂಲಕ ಈಡೇರುತ್ತವೆ. ನೀವು ಕುಟುಂಬ ವ್ಯವಹಾರಗಳನ್ನು ನಡೆಸುತ್ತಿದ್ದರೆ ಅದು ಕೂಡ ಈ ಸಮಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ನೀವು ಯಾವಾಗಲೂ ಆತಂಕಕ್ಕೊಳಗಾಗುತ್ತೀರಿ. ನಿಮ್ಮ ಬಳಿ ಸಾಕಷ್ಟು ಉಳಿತಾಯವಿಲ್ಲ ಎಂದು ಭಯಪಡುತ್ತೀರಿ. ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದರೆ ಮತ್ತು ನಿಮಗೆ ಅದು ಅಗತ್ಯವಿದ್ದರೆ ಅಥವಾ ತುರ್ತು ಪರಿಸ್ಥಿತಿ ಎದುರಾದರೆ ನೀವು ಯಾರನ್ನು ಸಂಪರ್ಕಿಸುತ್ತೀರಿ? ಅದರಿಂದ ನನ್ನನ್ನು ನಂಬಿರಿ. ಜುಲೈ 16ರ ನಂತರ ಸೂರ್ಯ ಮತ್ತು ಗುರುಗಳು ಸೇರಿ ನಿಮ್ಮ ಉಳಿತಾಯಕ್ಕೆ ಉತ್ತಮ ಉತ್ತೇಜನ ನೀಡುತ್ತಾರೆ. ನಿಮ್ಮ ಉಳಿತಾಯವು ಹೊಸ ಎತ್ತರವನ್ನು ತಲುಪುತ್ತದೆ. ಅದನ್ನು ಗುರುವು ತರಲಿದ್ದಾರೆ. ಜುಲೈ 16ರ ನಂತರ ಬ್ಯಾಂಕ್ ಬ್ಯಾಲೆನ್ಸ್ ಉತ್ತಮವಾಗಿದ್ದರೆ ನೀವು ಸಹ ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತದೆ. ನಿಮ್ಮ ಮನಸ್ಸನ್ನು ಬೆಚ್ಚಿ ಬೀಳಿಸುವ 4ನೇ ಮತ್ತು ಅಂತಿಮ ಶುಭ ಸುದ್ದಿಯನ್ನು ನಾವು ನಿಮಗೆ ಹೇಳಲಿದ್ದೇವೆ. ಗ್ರಹಗಳ ಅಧಿಪತಿ ಯಾರು ನಿಮಗೆ ತಿಳಿದಿದೆಯೇ? ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಗ್ರಹಗಳ ಅಧಿಪತಿ ಮಂಗಳ ಮತ್ತು ಮಂಗಳವು ಪ್ರಸ್ತುತ ನಿಮ್ಮ ಖರ್ಚಿನ ಮನೆಯಲ್ಲಿ 12ನೇ ಮನೆಯಲ್ಲಿ ಕುಳಿತು ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾರೆ. ನೀವು ಅದರ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ನೋಡುತ್ತೀರಿ. ಮೊದಲನೆಯದಾಗಿ ಮಂಗಳನು ನಿಮ್ಮ ಗುಪ್ತ ಶತ್ರುಗಳನ್ನು ಹೊರತರುತ್ತಾನೆ ಮತ್ತು ಅವರ ಪಿತೂರಿಗಳನ್ನು ವಿಫಲಗೊಳಿಸುತ್ತಾನೆ. ನೀವು ಒಂದು ವಿಷಯವನ್ನು ಗಮನಿಸಿರಬೇಕು. ನೀವು ಮುಂದೆ ಸಾಗುವಾಗಲೆಲ್ಲ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಂತೋಷ ಇದ್ದಾಗಲೆಲ್ಲ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಬಗ್ಗೆ ಕೋಪಗೊಂಡು ಅಸೂಯೆ ಪಡುತ್ತಾರೆ. ಆದರೆ ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಲ್ಲಿ ಮಂಗಳನು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾನೆ. ತಮ್ಮ ವಿರೋಧಿಗಳು ನಾಶವಾಗಲಿದ್ದಾರೆ. ನೀವು ಆಮದು ರಫ್ತು ವ್ಯವಹಾರದಲ್ಲಿ ಕೆಲಸ ಮಾಡುತ್ತಿದ್ದರೆ, ನೀವು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿಯೂ ಮಂಗಳನು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾನೆ. ಆದರೆ ಮಂಗಳ ಬೆಂಕಿಯ ಅಂಶವಾಗಿದೆ. ಮಂಗಳ ಬಿಸಿಯಾಗಿರುತ್ತದೆ ಎಂದು ತಿಳಿದು ಬಂದಿದೆ. ಕೆಲವು ಜನರು ತುಂಬ ಉತ್ಸಾಹಭರಿತರು ಮತ್ತು ಮುಂಗೋಪಿಗಳು ಎಂಬುದನ್ನು ನೀವು ನೋಡಿರಬೇಕು. ಹಾಗಾದರೆ ಜನರು ಏನು ಹೇಳುತ್ತಾರೆ? ಇದರಲ್ಲಿ ಮಂಗಳ ಗ್ರಹವು ಭಾರವಾಗಿರುತ್ತದೆ. ಹಾಗಾದರೆ ಅದರ ಅಶುಭ ಪರಿಣಾಮ ಏನಾಗಿರಬಹುದು? ಜುಲೈ 2026ರಲ್ಲಿ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಇದರ ಬಗ್ಗೆ ಸಂಪೂರ್ಣ ವಿವರಗಳು ನಂತರ ಲಭ್ಯವಿರುತ್ತವೆ. ಇಲ್ಲಿಯವರೆಗೆ ನಾನು ಎಲ್ಲ ಸಂತೋಷದ ಸುದ್ದಿಗಳನ್ನು ಹೇಳಿದ್ದೇನೆ. ಅದನ್ನು ಕೇಳಿ ನೀವು ಆನಂದಿಸುತ್ತಿರಬೇಕು. ಆದರೆ ಸಮಯಕ್ಕೆ ಬರಲಿರುವ ಅಪಾಯವನ್ನು ತಪ್ಪಿಸಲು ಮುನ್ನೆಚ್ಚರಿಕೆಗಳು ಮತ್ತು ನಕಾರಾತ್ಮಕ ಪರಿಣಾಮಗಳ ಬಗ್ಗೆ ತಿಳಿದಿರುವುದು ಸಹ ಮುಖ್ಯವಾಗಿದೆ. ಹಾಗಾದರೆ ನಾವು ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು? ಮಿಥುನ ರಾಶಿಯವರೇ, ಈಗ ಗಂಭೀರವಾಗಿ ಆಲಿಸಿ, ಏಕೆಂದರೆ ವಿಡಿಯೋದ ಒಂದು ಪ್ರಮುಖ ಭಾಗವು ಇಲ್ಲಿಂದ ಪ್ರಾರಂಭವಾಗಲಿದೆ. ನೀವು ಇನ್ನೂ ನನ್ನ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ, ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಹೆಚ್ಚಿನ ಪ್ರಮುಖ ವಿಡಿಯೋಗಳು ನಂತರ ಬರಲಿವೆ. 12ನೇ ಮನೆಯಲ್ಲಿ ಮಂಗಳ ಗ್ರಹವು ಬೆಂಕಿಯ ಅಂಶವಾಗಿರುವುದರಿಂದ ನಿಮ್ಮಲ್ಲಿ ಆಕ್ರಮಣಶೀಲತೆಯನ್ನು ಹೊರತರಬಹುದು. ನಾವು ಎಷ್ಟು ಶ್ರೇಷ್ಠರು ಎಂಬುದನ್ನು ತೋರಿಸುತ್ತೇವೆ ಎಂದು ಹೇಳುವ ಮೂಲಕ ಇತರ ವ್ಯಕ್ತಿಯನ್ನು ಮೆಚ್ಚಿಸುವ ಅನ್ವೇಷಣೆಯಲ್ಲಿ, ದುಃಖದ ಅನ್ವೇಷಣೆಯಲ್ಲಿ ನಾವು ಯಾರಿಗೂ ಕಡಿಮೆ ಇಲ್ಲ. ಮಂಗಳನು ಅಂತಹ ಭಾವನೆಗಳನ್ನು ತರಬಹುದು ಮತ್ತು ಲೆಕ್ಕವಿಲ್ಲದಷ್ಟು ಅನಿರೀಕ್ಷಿತ ವೆಚ್ಚಗಳನ್ನು ಉಂಟು ಮಾಡಬಹುದು.
ಆದ್ದರಿಂದ ನಿಮ್ಮ ಉಳಿತಾಯವನ್ನು ಹೆಚ್ಚಿಸಬೇಕಾಗಿದ್ದ ಸೂರ್ಯ ಮಂಗಳನು ಎಲ್ಲವನ್ನೂ ಹಾಳು ಮಾಡುತ್ತದೆ. ಆದ್ದರಿಂದ ನಿಮ್ಮ ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿ. ಮಂಗಳ ಗ್ರಹವು ಖರ್ಚಿನ ಮನೆಯಾದ ಅಗ್ನಿ ಅಂಶದಲ್ಲಿ ಕುಳಿತಿರುವುದರಿಂದ ಅದು ನಿಯಂತ್ರಣದಲ್ಲಿದೆ ಎಂದು ನೀವು ಜಾಗರೂಕರಾಗಿರಬೇಕು. ಎರಡನೆಯ ಮತ್ತು ಪ್ರಮುಖ ಮುನ್ನೆಚ್ಚರಿಕೆ ಎಂದರೆ ನಿಮ್ಮ ರಾಶಿ ಚಕ್ರದ ಅಧಿಪತಿ ಬುಧ ಜುಲೈ 7ರಿಂದ ಹಿಮ್ಮುಖವಾಗಿ ಚಲಿಸುತ್ತಾನೆ. ಈಗ ಬುಧ ಹಿಮ್ಮುಖವಾಗಿರುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಲಗ್ನದ ಅಧಿಪತಿಯಾಗಿರುವುದರಿಂದ ಅದು ಹಿಮ್ಮುಖವಾಗಿ ಚಲಿಸುವುದು ಸಾಮಾನ್ಯ ಘಟನೆಯಲ್ಲ. ಇದನ್ನು ಮಾಡಬೇಕೇ ಅಥವಾ ಬೇಡವೇ, ಅದು ನನಗೆ ಸರಿಯಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಎಲ್ಲದರಲ್ಲೂ ಗೊಂದಲಗಳು ಸೃಷ್ಟಿಯಾಗಲಿವೆ. ಆ ವ್ಯಕ್ತಿ ಒಳ್ಳೆಯವನೋ ಅಥವಾ ಕೆಟ್ಟವನೋ, ನಾನು ಅವನಿಗೆ ಹಣ ನೀಡುವ ಮೂಲಕ ತಪ್ಪು ಮಾಡಿದ್ದೇನೋ ಇಲ್ಲವೋ, ಏಕೆಂದರೆ ಬುಧನು ಬುದ್ಧಿಶಕ್ತಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾನೆ. ಬುದ್ಧಿಮತೆಗೆ ಸಂಬಂಧಿಸಿದವರು ನಮ್ಮನ್ನು ಮಾನಸಿಕವಾಗಿ ಗೊಂದಲಗೊಳಿಸುವುದು ಸಹಜ. ಅವರು ನಮ್ಮ ಬುದ್ಧಿಶಕ್ತಿಯನ್ನು ಗೊಂದಲದಲ್ಲಿ ಸಿಲುಕಿಸುತ್ತಾರೆ. ಜುಲೈ ತಿಂಗಳಿನಲ್ಲಿ ಜುಲೈ 7ರ ನಂತರ ರಾಶಿ ಚಕ್ರದ ಅಧಿಪತಿ ಬುಧನು ಹಿಮ್ಮೆಟ್ಟಿದಾಗ ಗೊಂದಲಗಳು ಸೃಷ್ಟಿಯಾಗುತ್ತವೆ. ಅತಿಯಾಗಿ ಯೋಚಿಸುವುದು ಕೂಡ ಸೃಷ್ಟಿಯಾಗುತ್ತದೆ. ನೀವು ಉಚ್ಚರಿಸುವ ಪದಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ನಿಮ್ಮ ಕ್ಲೈಂಟ್ಗಳು ಮತ್ತು ನಿಮ್ಮ ಇಡೀ ಕುಟುಂಬದೊಂದಿಗಿನ ನಿಮ್ಮ ಸಂಬಂಧಗಳು ಸಹ ಹಾಳಾಗಬಹುದು. ತಪ್ಪು ಪದಗಳನ್ನು ಬಳಸುವುದರಿಂದ ಬಹಳ ಜಾಗರೂಕರಾಗಿರಿ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ. ನೀವು ಈ ಪರಿಹಾರಗಳನ್ನು ಅನುಸರಿಸಿದರೆ ನಿಮಗೆ ಖಂಡಿತವಾಗಿಯೂ ಪ್ರಯೋಜನವಾಗುತ್ತದೆ. ಇದರ ಜೊತೆಗೆ ಮೂರನೇ ಮುನ್ನೆಚ್ಚರಿಕೆ ಎಂದರೆ ಅದೃಷ್ಟದ ಮನೆಯಲ್ಲಿ ರಾಹು ಇರುವುದು. ರಾಹುವಿನ ಕೆಲಸವೆಂದರೆ ಕನಸಿನ ಲೋಕವನ್ನು ತೋರಿಸುವುದು ಮತ್ತು ನಂತರ ಅದನ್ನು ಛಿದ್ರಗೊಳಿಸುವುದು ಮತ್ತು ವ್ಯಕ್ತಿಗೆ ಹಾನಿ ಮಾಡುವುದು. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ. ಶಾರ್ಟ್ಕಟ್ಗಳ ಮೂಲಕ ಹಣ ಗಳಿಸಬಹುದು ಎಂದು ರಾಹು ನಿಮ್ಮನ್ನು ದಾರಿ ತಪ್ಪಿಸುತ್ತಾನೆ. ಷೇರು ಮಾರುಕಟ್ಟೆಯ ಮೂಲಕ ರಾತ್ರೋರಾತ್ರಿ ಶ್ರೀಮಂತರಾಗಲು, ಜೂಜಾಟ ಮತ್ತು ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ತಕ್ಷಣವೇ ಶ್ರೀಮಂತರಾಗಲು ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತಿರುವ ಈ ಭಾವನೆಗಳು ಅದೃಷ್ಟದ ಮನೆಯಲ್ಲಿ ಕುಳಿತಿರುವುದರಿಂದ ಈ ಭಾವನೆಗಳನ್ನು ಸೃಷ್ಟಿಸುತ್ತಿರುವುದು ರಾಹು. ಆದರೆ ನೀವು ಶಾರ್ಟ್ಕಟ್ಗಳ ಮೂಲಕ ಹಣ ಗಳಿಸುವ ಬಗ್ಗೆ ಯೋಚಿಸಿದರೆ ನಿಮಗೆ ನಷ್ಟವಾಗುವ ಸಾಧ್ಯತೆ ಇದೆ. ಇದನ್ನು ಬರೆದಿಟ್ಟುಕೊಳ್ಳಿ. ನಿಮ್ಮ ತಂದೆ ಅಥವಾ ಗುರುವಿನಂತಹ ಯಾರೊಂದಿಗೂ ವಾದಕ್ಕೆ ಇಳಿಯಬೇಡಿ. ಇದು ಒಳ್ಳೆಯ ಅವಕಾಶವೂ ಹೌದು. ಈ ವಿಡಿಯೋದ ಕೊನೆಯಲ್ಲಿ ರಾಹುವಿಗೆ ಪರಿಹಾರವನ್ನು ಸಹ ನಾನು ವಿವರಿಸುತ್ತೇನೆ. ದಯವಿಟ್ಟು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಕೊನೆಯವರೆಗೂ ಕೇಳಿ, ಏಕೆಂದರೆ ಜುಲೈ 27ರಂದು ಶನಿ ಗ್ರಹವು ಹಿಮ್ಮುಖವಾಗುತ್ತಾನೆ. ಶನಿಯ ಹಿಮ್ಮುಖ ಚಲನೆ ಸಾಮಾನ್ಯ ಘಟನೆಯಾಗಿರುವುದಿಲ್ಲ. ಆದ್ದರಿಂದ ಜುಲೈ 27ರ ನಂತರ ನಿಮ್ಮ ಕೆಲಸದ ಒತ್ತಡ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ನೀವು ಏನೇ ಮಾಡಿದರೂ, ಅದು ವ್ಯವಹಾರವಾಗಿರಲಿ ಅಥವಾ ಉದ್ಯೋಗವಾಗಿರಲಿ, ಆ ಕೆಲಸದ ಮಾನಸಿಕ ಒತ್ತಡವನ್ನು ನೀವು ಇದ್ದಕ್ಕಿದ್ದಂತೆ ಅನುಭವಿಸುವಿರಿ. ಅದು ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ನಿಮಗೆ ಅನುಭವವಿದ್ದರೆ ನೀವು ಅದನ್ನು ನಿಭಾಯಿಸಬಹುದು. ಆದರೆ ನೀವು ಹಾಗೆ ಮಾಡದಿದ್ದರೆ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಹಠಾತ್ತನೆ ಹದಗೆಡಬಹುದು. ನೀವು ಭಯಭೀತರಾಗಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ನಿಮ್ಮನ್ನು ನಿಯಂತ್ರಿಸಿಕೊಳ್ಳಿ. ಅದೇ ಸಮಯದಲ್ಲಿ ನಡೆಯುತ್ತಿರುವ ಯಾವುದೇ ಯೋಜನೆಗಳನ್ನು ಸ್ಥಗಿತಗೊಳಿಸಬಹುದು. ಅವುಗಳು ಇದ್ದಕ್ಕಿದ್ದಂತೆ ಸ್ಥಗಿತಗೊಳ್ಳುತ್ತವೆ. ನೀವು ತಾಳ್ಮೆಯಿಂದಿರಬೇಕು. ಕೆಲವೊಮ್ಮೆ ನಾವು ಯಾರಿಗಾದರೂ ಆತುರದಲ್ಲಿ ಭರವಸೆಗಳನ್ನು ನೀಡುತ್ತೇವೆ. ಅದು ಈಡೇರದಿದ್ದರೆ ವ್ಯಕ್ತಿಯ ಮೌಲ್ಯ ಕುಸಿಯುತ್ತದೆ. ಆದ್ದರಿಂದ ಆತುರದಲ್ಲಿ ಯಾವುದೇ ಭರವಸೆಗಳನ್ನು ನೀಡಬೇಡಿ. ನೀವು ತುಂಬ ತಾಳ್ಮೆಯಿಂದಿರಿ. ನಿಮ್ಮ ಯಶಸ್ಸಿನಲ್ಲಿ ಕೀಲಿಕೈ ಇದೆ.
ಕಚೇರಿಯಲ್ಲಿ ಯಾವುದೇ ರಾಜಕೀಯ ನಡೆಯುತ್ತಿದ್ದರೆ, ಯಾರನ್ನಾದರೂ ಕೆಡುವಲು ಯಾವುದೋ ಸಂಚು ರೂಪಿಸುತ್ತಿದ್ದರೆ ನೀವು ಅದರಿಂದ ದೂರವಿರಬೇಕು. ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆಯೂ ನೀವು ತುಂಬ ಜಾಗರೂಕರಾಗಿರಬೇಕು. ಅವರು ಬೇರೆಯವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಿದ್ದರೆ, ಬೇರೆಯವರ ವಿರುದ್ಧ ಸಂಚು ರೂಪಿಸುತ್ತಿದ್ದರೆ ಮತ್ತು ನೀವು ಮೇಲಕ್ಕೆ ಏರಿದರೆ ಅವರು ನಿಮ್ಮ ವಿರುದ್ಧವೂ ಸಂಚು ರೂಪಿಸಲು ಹಿಂಜರಿಯುವುದಿಲ್ಲ. ಅಂತಹ ಜನರಿಂದ ಸ್ವಲ್ಪ ದೂರವಿರಿ. ನಿಮ್ಮ ಆಲೋಚನೆಗಳನ್ನು ಅವರೊಂದಿಗೆ ಹೇಳಿಕೊಳ್ಳಬೇಡಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಬೇಡಿ. ಇಲ್ಲದಿದ್ದರೆ ನೀವು ನಿಮ್ಮ ಜೀವನದುದ್ದಕ್ಕೂ ವಿಷಾದಿಸುತ್ತೀರಿ. ಮಿಥುನ ರಾಶಿಯವರೇ, ನಾನು ನಿಮಗೆ 2 ಪರಿಹಾರಗಳನ್ನು ಹೇಳುತ್ತೇನೆ. ಅದರಲ್ಲಿ ಒಂದು, ರಾಶಿ ಚಕ್ರದ ಅಧಿಪತಿಯು ಹಿಮ್ಮುಖವಾದಾಗ ಬುಧ ಗ್ರಹಕ್ಕೆ ಪರಿಹಾರವನ್ನು ಹೇಳುತ್ತೇನೆ. ರಾಹುವಿಗೆ ಪರಿಹಾರವನ್ನು ನಾನು ನಿಮಗೆ ಹೇಳುತ್ತೇನೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಮೊದಲ ಪರಿಹಾರವೆಂದರೆ, ರಾಶಿ ಚಕ್ರದ ಅಧಿಪತಿ ಈಗ ಹಿಮ್ಮುಖವಾಗಿದ್ದಾನೆ. ಹಾಗಾದರೆ ನೀವು ಏನು ಮಾಡಬೇಕು? ಪ್ರತಿ ಬುಧವಾರ ಗೋಶಾಲೆಗೆ ಹೋಗಿ ಹಸುವಿಗೆ ಅಥವಾ ಕರುವಿಗೆ ಹಸಿರು ಮೇವು ನೀಡಿ. ಹಸಿರು ಬಣ್ಣದ ಬುಧಕ್ಕೆ ಸಂಬಂಧಿಸಿದೆ. ಹಸಿರು ಬಣ್ಣವು ಬುಧನಿಗೆ ಸಂಬಂಧಿಸಿರುವುದರಿಂದ ನೀವು ಹಸಿವಿಗೆ ಸೇವೆ ಸಲ್ಲಿಸಿದಾಗ ಈ ಪರಿಹಾರವು ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ. ಬುಧ ಇಲ್ಲಿ ಬಲವನ್ನು ಪಡೆಯುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗಲಿರುವ ಗೊಂದಲ, ಹಾಳಾಗಲಿರುವ ಕೆಲಸವು ಹಾಳಾಗದಂತೆ ರಕ್ಷಿಸಲ್ಪಡುತ್ತದೆ. ಅದೃಷ್ಟದ ಮನೆಯಲ್ಲಿ ರಾಹು ಕೂಡ ಸ್ಥಾನ ಪಡೆದಿದ್ದಾನೆ. ಆದ್ದರಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರ ವಹಿಸಿ. ಕನಸಿನ ಲೋಕದಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಿ ಮತ್ತು ಖಂಡಿತವಾಗಿಯೂ ಪಕ್ಷಿಗಳಿಗೆ ಆಹಾರ ನೀಡಿ. ಕಪ್ಪು ನಾಯಿಗೆ ಆಹಾರ ನೀಡಿ. ಇದು ರಾಹುವನ್ನು ಮೆಚ್ಚಿಸುತ್ತದೆ. ಶನಿದೇವನು ನಿಮ್ಮಿಂದ ಸಂತೋಷ ಪಡುತ್ತಾನೆ. ಶನಿದೇವನ ಆಶೀರ್ವಾದ ಆರಂಭದಲ್ಲಿ ಅತ್ಯುತ್ತಮವಾಗಿರುತ್ತದೆ, ಆದರೆ ನಂತರ ಅವನು ಹಿಮ್ಮುಖವಾಗುತ್ತಾನೆ. ಆದ್ದರಿಂದ ನಿಮ್ಮ ಯೋಜನೆಗಳು ಸ್ಥಗಿತಗೊಂಡಂತೆ ಕಾಣಬಹುದು. ಶನಿವಾರ ಸಂಜೆ 7 ಗಂಟೆಗೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಜುಲೈ ತಿಂಗಳ ಪೂರ್ತಿ ಇದನ್ನು ಮಾಡಬೇಕು. ನಿಜವಾದ ನಂಬಿಕೆಯಿಂದ ನಿರ್ವಹಿಸುವ ಈ 3 ಕ್ರಮಗಳು ಗ್ರಹಗಳ ಪ್ರಭಾವವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಯಾವುದೇ ನಕಾರಾತ್ಮಕ ಪರಿಣಾಮಗಳು ಗಮನಾರ್ಹವಾಗಿ ಕಡಿಮೆಯಾಗುತ್ತವೆ. ಆದ್ದರಿಂದ ಮಿಥುನ ರಾಶಿಯವರೇ, ಇಂದಿನ ವಿಡಿಯೋದಲ್ಲಿ ನಾವು ಜುಲೈ 2026ರ ಸಂಪೂರ್ಣತೆಯನ್ನು ಚರ್ಚಿಸಿದ್ದೇವೆ. ನಾವು ಹೇಳಿದ ಯಾವುದಾದರೂ ವಿಷಯ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಅದು ನಮಗೆ ಪ್ರೇರಣೆಯನ್ನು ನೀಡುತ್ತದೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.